ಋಷಿಗಳಲ್ಲಿ ಒಬ್ಬನಾದ ಕಶ್ಯಪ ಮಹರ್ಷಿ ದಕ್ಷ ಪ್ರಜಾಪತಿಯ 13 ಪುತ್ರಿಯರನ್ನು ಮದುವೆಯಾಗುತ್ತಾನೆ. ಈ 13 ಪುತ್ರಿಯರಲ್ಲಿ ಕದ್ರು, ವಿನಿತಾ, ದಿತಿ ಮತ್ತು ಅದಿತಿ ಪ್ರಮುಖವಾದವರು. ಅದಿತಿ ಗರ್ಭಿಣಿಯಾಗಿರುತ್ತಾಳೆ. ಆಗ ಕಶ್ಯಪ ಮಹರ್ಷಿ ಅವಳ ಬಳಿ ಬಂದು, ನಿನಗೊಬ್ಬ ಮಗನಾಗುತ್ತಾನೆ, ಆ ಮಗನಿಂದಾಗಿ ಇಡೀ ವಿಶ್ವವೇ ಪ್ರಕಾಶಿಸಲ್ಪಡುತ್ತದೆ. ಹೀಗೆ ಅದಿತಿಯ ಮಗನಾಗಿ ಜನಿಸಿದವನೇ ಸೂರ್ಯ. ಸೂರ್ಯನ ಕಾರಣ ಇಡೀ ಭೂಮಿಯೇ ಪ್ರಕಾಶಿಸುತ್ತಿದೆ. ಒಂದು ದಿನ ಕಶ್ಯಪ ಮಹರ್ಷಿ ಸ್ನಾನಕ್ಕೆಂದು ನದಿಗೆ ಹೋಗಿರುತ್ತಾರೆ. ಆ ಕ್ಷಣದಲ್ಲಿ ಅದಿತಿ ಶ್ರೀಹರಿಯನ್ನು ಕುರಿತು ತೀವ್ರವಾಗಿ ಧ್ಯಾನ ಮಾಡುತ್ತಿರುತ್ತಾಳೆ. ಅದೇ ಸಂದರ್ಭದಲ್ಲಿ ಬ್ರಾಹ್ಮಣನೊಬ್ಬ ಅದಿತಿಯ ಆಶ್ರಮದ ಮುಂದೆ ಬಂದು ನಿಲ್ಲುತ್ತಾನೆ. ಭವತಿ ಭಿಕ್ಷಾಂ ದೇಹಿ, ಭವಾನ್ ಭಿಕ್ಷಾಂ ದೇಹಿ ಎಂದು ಭಿಕ್ಷೆ ಬೇಡುತ್ತಾನೆ. ಧ್ಯಾನದಲ್ಲಿ ಮುಳುಗಿದ್ದ ಅದಿತಿಗೆ ಬ್ರಾಹ್ಮಣನ ಧ್ವನಿ ಕೇಳುವುದಿಲ್ಲ. ಬ್ರಾಹ್ಮಣನು ಸುಮ್ಮನಾಗುವುದಿಲ್ಲ. ಪದೇ ಪದೇ ಭವತಿ ಭಿಕ್ಷಾಂ ದೇಹಿ ಎಂದು ಉದ್ಗರಿಸುತ್ತಾನೆ. ಬ್ರಾಹ್ಮಣನ ಧ್ವನಿ ಈಗ ಅದಿತಿಗೆ ಕೇಳುತ್ತದೆ. ಓಹ್, ಯಾರೋ ಭಿಕ್ಷೆಗೆಂದು ಮನೆ ಬಾಗಿಲಿಗೆ ಬಂದಿದ್ದಾರೆ ಎಂದು ಗ್ರಹಿಸುವ ಅದಿತಿ ಮನೆಯಾಚೆ ಬರುತ್ತಾಳೆ. ಮನೆಯ ಬಾಗಿಲಲ್ಲಿ ನಿಂತ ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ನೀಡುತ್ತಾಳೆ. ಸ್ವಾಮಿ, ನಾನು ಧ್ಯಾನದಲ್ಲಿ ಮುಳುಗಿದ್ದ ಕಾರಣ ನೀವು ಕರೆದ ಕೂಡಲೇ ಹೊರಗೆ ಬರಲು ಆಗಲಿಲ್ಲ. ಸ್ವಲ್ಪ ತಡವಾಯಿತು, ಕ್ಷಮಿಸಿ ಎನ್ನುತ್ತಾಳೆ. ಆದರೆ ಬ್ರಾಹ್ಮಣ ಕೋಪಗೊಳ್ಳುತ್ತಾನೆ. ಹೇ ಮಾತೆ, ನೀನು ಸುಳ್ಳು ಹೇಳುತ್ತಿದ್ದೀಯಾ. ಗರ್ಭಿಣಿಯಾದ ಕಾರಣ ನಿನಗೆ ಕೂಡಲೇ ಹೊರಕ್ಕೆ ಬರಲಾಗಲಿಲ್ಲ. ಯಾವ ಗರ್ಭವನ್ನು ನೆಚ್ಚಿಕೊಂಡು ನೀನು ಕುಳಿತಿದ್ದೀಯೋ ಆ ಗರ್ಭ ನಿನ್ನ ಉದರದಲ್ಲೇ ಕೊನೆಯುಸಿರು ಎಳೆಯಲಿ ಎಂದು ಶಪಿಸುತ್ತಾನೆ. ಅದಿತಿ ದಿಗ್ಮೂಢಳಾಗಿ ದಿಕ್ಕೇ ತೋಚದಂತಾಗಿ ನಿಂತಿರುತ್ತಾಳೆ. ಅದೇ ಹೊತ್ತಿಗೆ ಆಶ್ರಮಕ್ಕೆ ಕಶ್ಯಪ ಋಷಿಯ ಆಗಮನವಾಗುತ್ತದೆ. ಆತನಿಗೆ ಅದಿತಿ ನಡೆದ ವಿಚಾರವೆಲ್ಲವನ್ನೂ ತಿಳಿಸುತ್ತಾಳೆ. ಕಶ್ಯಪ ಋಷಿ ತನ್ನ ಪತ್ನಿಯನ್ನು ಸಾಂತ್ವನಗೊಳಿಸುತ್ತಾನೆ. ಶ್ರೀಹರಿಯನ್ನು ಕುರಿತು ಧ್ಯಾನಿಸಲು ಆರಂಭಿಸುತ್ತಾನೆ. ಆಗ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ, ಮಗು ಹುಟ್ಟುವುದನ್ನು ಯಾರೊಬ್ಬರಿಂದಲೂ ತಪ್ಪಿಸಲಾಗದು, ನೀವು ಚಿಂತಿಸಬೇಡಿ ಎಂದು ಅಭಯ ನೀಡುತ್ತಾನೆ. ಹೀಗೆ ಅದಿತಿಯ ಮಗನಾಗಿ ಜನಿಸಿದ ಸೂರ್ಯದೇವ ಆದಿತ್ಯನಾಗುತ್ತಾನೆ. ಆದರೆ ಬ್ರಾಹ್ಮಣನ ಶಾಪದಂತೆ ಆತನ ಜನನ ಮೃತ ಗರ್ಭದಲ್ಲಾಗಿರುತ್ತದೆ. ಆ ಕಾರಣ ಸೂರ್ಯ ದೇವನನ್ನು ಮಾರ್ತಾಂಡನ್ ಎಂತಲೂ ಕರೆಯುತ್ತಾರೆ.